నేను పర్మిషన్ వచ్చేసాను. రాహుల్ రాహుల్ ఇక్కడికి ఎందుకు వచ్చావమ్మా? తిరిగి వెళ్ళిపో. ఇక్కడ మా రాహుల్ ఉన్నాడు. లోపల మనుషులు ఎవరు లేరు. వెళ్ళొద్దమ్మా. అది మా రాహుల్ విసురు. అమ్మా రాహుల్ ఎక్కడున్నావు? ఎక్కడున్నాడు రాహుల్? అరుంధతి, ఇక్కడ ఈ గదిలోనే ఎప్పటి నుంచో నీకోసం ఎదురు చూస్తున్నా. నీ గొంతు వినగానే నువ్వు చేసినవన్నీ గుర్తుకొస్తున్నాయి. ఇంత దగ్గరలో నా ఎదురుగా నిలబడితే తట్టుకోలేకపోతున్నాను. ఇంకా దగ్గరికి రా. క్షణక్షణానికి నాకు పిచ్చెక్కిపోతుంది. రాకపోతే చస్తా. అరుంధతి, నీ ఊపిరి తీస్తా. వస్తా. వస్తా. నేను ఈ ఊరు నుంచి వెళ్ళిపోమన్నా లేదా? ఇక్కడికి ఎందుకు వచ్చావు? కథం చేయి. ನಿಲ್ಲು ದೀಪಾ, ನಿಲ್ಲು. ಸಂತೋಷ ಸಾಗರದ ಆನಂದದಲ್ಲಿ ಗಲಿದಾಡುತ್ತಾ ಹಾರಾಡುತ್ತಾ ಜಿಂಕೆಯಂತೆ ಈ ಬೇಟೆಗಾರನ ಕಣ್ಮುಂದೆ ಅದೆಲ್ಲಿಗೆ ಹೊರಟಿರುವ ಬಾಳೆ. ಯಾರು ಸರ್ ನೀವು? ನನ್ನ ವಯಸ್ಸಿದ ಕಾಲ ಕಾರಣ ವಿನಾಕಾರಣ ಹುಡುಕಿಕೊಂಡು ಬರುವ ಕೆಲಸವಿಲ್ಲದೆ ಹೇಳಿಯಲ್ಲ ಈ ರಾಣ. ವರವಿಲ್ಲದ ಅರನನ್ನು ಪೂಜಿಸಿದರೆ ಎತ್ತರಿಸುವನು ಆಡಿನ ಕಲ್ಲುದೇವರು. ಅವನಲ್ಲಿ ಹೋಗಿ ವರ ಕೇಳಿದರೆ ಅವನೇನು ಕೊಡ್ತಾನೆ? ಅದರ ಬದಲು ನನ್ನನ್ನೇ ಕೇಳಿದರೆ ಕೊಡ್ತಿದ್ದಲ್ಲ. ಬೇಕಾದಷ್ಟು ವರ. ಅಂದರೆ ನಿಮ್ಮ ಮಾತಿನ ಅರ್ಥ? ದೀಪ, దీప, నువ్వు నా హృదయం పులకరించిపోతున్న నీ అందం దగ్గర నాకి నీది ఆడదానికి మానం కింద
ప్రాణం కింద మానమే వస్తుంది అంట అనుకుండా నువ్వు నా దగ్గర ఒక నాట్యం చేయాలి అంటే పోతున్న నీ సరదా నా నలుపుతో నాట్యం చేసి చూపించాలి నా మనసుకి చూపించు. घराने ದೂರನಿಲ್ಲೋ ನರರಾಕ್ಷಸು, ನಿನ್ನಂತ ಐಡಿಯಾಗೆಯಲ್ಲಿ ಬುದ್ಧಿ ಹೇಳಿಸಿಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೋಡು, ನಾನು ಕೈ ಎಳೆಯುವ ವ್ಯಕ್ತಿ ನೀನು ಬೈಯುತ್ತಿರುವ ಆ ಅರಣ ಹುಡುಗನಿದ್ದಾನೆ. ಮಧುರೆಯಿಂದ ಹೊರಟು ಹೋಗೋ ಕಾಮುಕ. ಬಂದ ದಾರಿಗೆ ಸುಖವೆಂದು ಹೊರಟು ಹೋಗಲು ನಾನೇನು ಬುದ್ಧಿಗೇಡಿ ಅಲ್ಲ. ಈ ದಟ್ಟವಾದ ಬೆಟ್ಟ ಗುಡ್ಡಗಳಲ್ಲಿ ನೀ ತೊಟ್ಟಿರುವ ಬಟ್ಟೆಯನ್ನು ಕಳಚಿ ಬೆತ್ತಲೆಯಾಗಿರುವ ನನ್ನ ದೇಹವನ್ನು ಯಾರು ಬಿಟ್ಟದ ಪಕ್ಷಿಯಂತೆ ಕುಕ್ಕಿ ತಿನ್ನಲು ಕಾಯಿದೆ ಈ ನನ್ನ ಮನ. ಅಕ್ಕಿಯಂತೆ ಕುಕ್ಕಿ ತಿನ್ನಲು ಬಂದರೆ ಸುಟ್ಟಿ ಭಸ್ಮವಾಗುವೆ. ನೋಡು, ಈ ಸಂತಂಜಿ ಮುಂದಿಟ್ಟಿದ್ದೆ ಆದರೆ ನಿನಗೆ ಕಾದಿರಿಕೊಳ್ಳೋ ಕನ್ನಡತಿಯ ಗರತಿಯ ಚಪ್ಪಲಿಯ ಹೊಡೆತ. ಚಪ್ಪಲಿಯ ಹೊಡೆತ. ಲೈ ಮುಚ್ಚು ಮಾಯ ಪಿಂಕದ ನಡುವಿನ ವಯ್ಯಾರಿ. ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಹಲ್ಲುಗಳನ್ನು ನುಚ್ಚು ನೂರಾಗುವಂತೆ ಮಾಡಿಬಿಡುತ್ತೇನೆ. ಎಲೆ ಏಸಿ, ಲೈ ಹಠಮಾರಿ ಹೆಣ್ಣೆ, ನನಗೆ ಚಪ್ಪಲಿ ತೋರಿಸುವೆಯ? ಏಯ್, ನನ್ನನ್ನು ಕೆಣಕಿದರೆ ನಿನ್ನ ಹಲ್ಲುಗಳನ್ನು ನುಚ್ಚು ನೂರು. ಏ ದೀಪಾ, ಕೆಣಕುವುದು ಎಂದರೆ ಏನು ಅಂತ ಗೊತ್ತಿದೆ ನಿನಗೆ? ರಾಣ ರಾಣ ರಾಣ. ಏ ದೀಪಾ, ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಹಲ್ಲುಗಳನ್ನು ನುಚ್ಚು ನೂರುವಂತ ಮಾಡಿ ಈ ರಾಣನ ದಕ್ಕೆಯಲ್ಲಿ ದಕ್ಕಿಸಿಕೊಂಡು ಸಂತವನ್ನಾಡುವ ಮಿಂಡ.
ನೀನು ನನ್ನವಳಾದರೆ ನನ್ನ ಅಂತರಂಗದ ಪ್ರೇಯಸಿಯಾಗಿ ಆರಾಧಿಸುವೆ. ಆಯ್ತಿಲ್ಲ? ಹ? ಥು, ನೀಚ. ನೀನು ಕೂರಿಸುವ ಆ ಸಿಂಹಾಸನ ನನ್ನ ಅರುಗು ಚಪ್ಪಲಿಯ ಧೂಳಿಗೆ ಸಮಾನ. ನೋಡು, ಈ ಕನ್ನಡ ನಾಡಿನ 7 ಸುತ್ತಿನ ಕೋಟೆಯ ಓಬವ್ವ ಜನಿಸಿದ ನಾಡಿನ ಗದ್ದೆಯ ಬಲಿಗೆ ಬಂದರೆ ನಿನ್ನ ರಕ್ತ ಕುಡಿಯುವ ಚಂಡಿಯು ನಾನೇ. ಲೇ ಕನ್ನಡದ ಗರ್ತಿ, ರಾಕ್ಷಸಿಯಾಗಿ ನೀನು ರಕ್ತ ಕುಡಿಯಲು ಬಂದರೆ ನಾನೆಲ್ಲುವೆ ಗುರು ಶುಕ್ರಾಚಾರ್ಯನಾಗಿ. ಲೇ ದಿಪಾ, ನೀನು ನನ್ನ ರಕ್ಷದ ಮೇಲೆ ಆಸೆ ಇಟ್ಟರೆ ಸತ್ತು ಹೋದರೂ ನಿನ್ನ ಗೊಡ್ಡ ಬೆದರಿಕೆಗಳಿಗೆ ಎದರದೆ ನಿನ್ನ ಗಲ್ಲದ ಮೇಲೆ ಮೂರ್ತಿ ಕೆತ್ತದ ಬಿಡಲಾರ ಈ ರಾಣ ಪ್ರತಾಪ ಸಿಂಹ. ಮೂರ್ತಿ ಕೆತ್ತಲು ಬಂದರೆ ನಿನ್ನ ಕತ್ತು ತೆಗೆಯಲೆಂದು ತಿಳಿದಿವೆಯಾ? ಗಂಡಸಾಗಿದ್ದರೆ ಕಾಲು ಒಂದು ಹೆಜ್ಜೆ ಮುಂದಿಡಕ್ಕೆ ಗಂಡ, ನೂರಾರು ಹೆಣ್ಣುಗಳಿಗೆ ಮಿಂಡಲಾಗಿ ಬೆರೆಯುವ ಈ ರಾಜರಾಣ ಪ್ರತಾಪನ ಗಂಡ ಸ್ಥಳಕ್ಕೆ ಸವಲಾಗುವೆ ಆ ಹೆಣ್ಣೆ. ಏ ದಿಪಾ, ಈ ರಾಣನ ಕಾಮಕ ದೌರ್ಜನ್ಯ ಆರ್ಭಟದಲ್ಲಿ ಹೇಗೆ ಮಾಡುವೆ ನೀನು ಪತಿರತಿಯಾಗಿ? ಥು, ನೀಚ. ನನ್ನಂತಹ ಪತಿವ್ರತೆಯ ಮೇಲೆ ಕಾಮದ ಕಣ್ಣು ಹಾಕಲು ಬಂದರೆ ಆ ದೇವರು ನಿನ್ನನ್ನು ಕಳಿಸುವನು ನಿನ್ನ ಅನುಭವವನ್ನು ಕೀಳಲು. ನಾನು ನಂಬಿದ ದೇವರು. ದೇವರು ಎಲ್ಲಿದ್ದೇನ ಆ ನಿನ್ನ ದೇವರು? ಈ ರಾಣ ಪ್ರತಾಪನ ಅಬ್ಬರ ಆರ್ಭಟಕ್ಕೆ ಎದುರಿ ಕಲ್ಲಾಗಿ ಕುಳಿತಿದ್ದಾನೆ ಆ ನಿನ್ನ ದೇವರು. ದಿಪಾ, ಬಿಡುಗಿ ನಿನ್ನ ಆಟ. ಈಗ ವಿಜಯಂದು ಒಪ್ಪಿಕೊಳ್ಳದ ಮುಗಿಯಿತು ನಿನ್ನ ಶೀಲದ ಪಾಠ. ಅಯ್ಯೋ, ಯಾರಾದ್ರೂ ಕಾಪಾಡಿ. ನಿನ್ನ ಗಂಡಸ್ತನವನ್ನು ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆಯಲ್ಲಿ ಬೃಹತ್ ಸಾಮ್ರಾಜ್ಯ ಸ್ಥಾಪಿಸಿ ತನ್ನ ಸಾಮ್ರಾಜ್ಯದಲ್ಲಿರುವ ಹೆಣ್ಣುಗಳಿಗೆ ಪವಿತ್ರ ಸ್ಥಾನ ನೀಡಿ ದೇವತೆ ಎಂದು ಪೂಜಿಸುತ್ತಿರುವ ಆ ಗಂಡದಲ್ಲಿ ವೀರ ಮದಕರಿನ ಇಂತಹ ಗಂಡ ಮೆಟ್ಟಿದ ನಾಡಿನಲ್ಲಿ ಜನಿಸಿ ಒಂಟಿ ಹೆಣ್ಣುವ ಮೇಲೆ ಈ ರೀತಿ ಬಲಾತ್ಕಾರ ಮಾಡಲು ರಾಜ್ಯವಾದವರ ತರಪಡಿಸುವೆ. ನೀ ಹೇಳಿದಂತೆ ನಡೆದುಕೊಂಡು ಹೋಗಲು ಆ ಬದಕರಿ ಹುಟ್ಟಿದ ನ್ಯಾಯ ನೀತಿ ಕಾಲವಲ್ಲ ಬರೀ ಅನ್ಯಾಯ ಅಧರ್ಮ ಅಸತ್ಯ ತುಂಬಿ ತುಳುಕುತ್ತಿರುವ ಕಲಿಯುಗ. ಈ ರಾಣನಾಂಗೆ ತಿಳಿಯದ ಮಂಚ ನೀನು ನನ್ನ ಸೇರಿದ ಹೋರಾಟದಲ್ಲಿ ಬಂದು ಮಾತನಾಡಲು ನೀನ್ಯಾವೆಯೋ ಪುಣ್ಯೋ ನರ್ಮಂತ. ಲೇ ಮುತ್ತಲೇ ಮುತ್ತ, ನಾಮರ್ಥ ನಾನಲ್ಲ ಕಣೋ. ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿರುವ ನೀನು ಕಣ ನಾಮರ್ಥ. ನಿನ್ನಂತ ಏಸು ತಿನ್ನುವ ನಾಯಿಗಳ ಗಂಡು ಕಿತ್ತು ಮಣ್ಣು ಮುಕ್ಕಿಸಲು ಬಂದಿರುವೆ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್. ಸಮುದ್ರದ ಸುನಾಮಿ ಅಲೆಗೆ ಎದುರಾಗಿ ಈಜುವ ಈ ರಾಣ ಪ್ರತಾಪನಿಗೆ ಕೇವಲ ನಿನ್ನಂತ ಸ್ಟೂಡೆಂಟ್ಸಿನ ಭಯವೇ. ನಾನೆಂದರೇನು, ನನ್ನನ್ನು ಕೆಳಕುವುದೆಂದರೇನು? ನನಗಿರುವ ದಮ್ ದಿಲ್ ತಾಕತ್ತು ನಿನಗಿನ್ನೂ ಗೊತ್ತಿಲ್ಲ ಮರಿ. ನಾನು ಮನಸ್ಸು ಮಾಡಿದರೆ ನಿನ್ನಂತ ರಣಹೇಡಿಗಳ ಲಕ್ಷಣ ಮಾತ್ರದಲ್ಲಿಯೇ ನನ್ನ ಕಾಲಡಿಯಲ್ಲಿರುವ ಬೂಡಿನಿಂದ ತುಳಿದು ಬಿಡುತ್ತೇನೆ. ನಾಮದ ಹೇಳಿ ಅಂತ ಹೇಗೆ ಗಿರಿಸಿಕೊಳ್ಳುವುದು? ನಿನಗಿರುವ ಯೋಗ್ಯತೆಯು ನನಗೇನು ಗೊತ್ತಿಲ್ಲ. ಸುವರ್ಗ ಬಚ್ಚ ದಿನ ಬೆಳಗಾದರೆ ಬೀದಿಯಲ್ಲಿ 10 ಹುಡುಗಿಯನ್ನು ಚುಡಾಯಿಸಿ ಅವರಿಂದ ಚೊಪ್ಪಲಿ ಮೋಕ್ಷ ಹೊಂದುವ ಇನ್ನೊಬ್ಬ ಬೇಗೋಪನಿಗಿರುವ ತಾಕತ್ತು ನನಗೊಬ್ಬನಿಗಲ್ಲ ಕಣೋ. ಈ ಚಿತ್ರದುರ್ಗದ ನಾಡಿನಲ್ಲಿ ಜನಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು ಕಣಲೇ. ಓಹೋ, ಯಾಕೋ ನನ್ನ ಸಭೆಯ ಸರಿಯಾಗಿ ನಿಂದ ಕಾಣುತ್ತದೆ. ಲೈ ಸತ್ತಿನ ಸೂಳೆ, ಹಿಂದಿಗೆ ನಿನ್ನ ಇತಿಹಾಸ ಮುಗಿದೆಂದು ತಿಳಿಯಬೇಡ. ಈ ರಾಣ ಗುರಿ ಇಟ್ಟ ಮೇಲೆ ಗುರಿ ತಪ್ಪಲ್ಲ, ತಪ್ಪದೇ ಇಲ್ಲ. ಬರುತ್ತೇನೆ ಮತ್ತೆ ನಿನ್ನ ಶೀಲಕ್ಕೆ ಹದ್ದಿನ ಕಣ್ಣಿಟ್ಟು ಕಾಯುತ್ತೇನೆ.
ನನ್ನ ಹೆಸರು ತೇಜು. ನಾನೊಬ್ಬ ಬಡ ಯುವಕ. ನಿಮ್ಮ ಕಾಲೇಜಿಗೆ ಹೊಸದಾಗಿ ಸೇರಿದ ವಿದ್ಯಾರ್ಥಿ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಬಡಬಾರದ ಕಷ್ಟಗಳನ್ನು ಪಟ್ಟು ಬಡತನದ ಬೇಗೆಯಿಂದ ಬೆಳೆದಂತ ಒಬ್ಬ ಅನಾಥ. ನನಗೆ ನನ್ನವರು ತನ್ನವರು ಯಾರೂ ಇಲ್ಲ. ಆದರೆ ಒಬ್ಬನು ಆಪ್ತ ಮಿತ್ರನಿದ್ದಾನೆ. ಅದು ಇರಲಿ. ತಾವ್ಯಾರು? ನಾನು ಈ ಊರಿನ ಆಗರ್ಭ ಶ್ರೀಮಂತ ಸೂರ್ಯನಾದ ಒಬ್ಬಳೇ ಒಬ್ಬ ಮುದ್ದಿನ ತಂಗಿ. ಅಂದಾಗೆ ನೀವು ಏತಕ್ಕ ನನ್ನ ಹೆಸರು ಕೇಳಿದ್ರಿ? ಹೇ ದೀಪ, ಚಿಕ್ಕಂದಿನಿಂದಲೂ ಜೊತೆಗೂಡಿ ಬೆಳೆದಂತ ದೀಪ. ಅಪ್ಪ, ಇವಳೆಲ್ಲ ಎಷ್ಟೊಂದು ಸುಂದರವಾಗಿ ಬೆಳೆದು ನಿಂತಿರುವಳಲ್ಲ. ಅಂದರೆ ನಾನು ಚಿಕ್ಕಂದಿನಿಂದಲೂ ಪ್ರೀತಿಸಿದಂತೆ ಎಂದು ಹೇಳಬಾರದು. ನಾನು ಈಗ ಇವಳನ್ನು ಹೊಸದಾಗಿ ಪ್ರೀತಿಸಿ ನಮ್ಮ ಪ್ರೇಮಿಯಂತ ಸ್ವೀಕರಿಸಬೇಕು. ಯಾಕೆ ತೇಜು ಸುಮ್ಮನೆ ನಿಂತಿದ್ದೀರಿ? ಯಾಕೆ ಹೋಗ್ಬಿಟ್ಟಲ್ಲ? ಹಾಗೇನಿಲ್ಲ ದೀಪ. ಅಂದಾಗೆ ನಿಮ್ಮನ್ನು ಒಂದು ಮಾತು ಕೇಳಲೆ? ಓ, ಅದೇನು ಅಂತ ಕೇಳಿ. ಬೇಜಾರಾಗಲ್ಲ? ಚಚ್ಚ, ಹಾಗೇನಿಲ್ಲ. ಮುಚ್ಚಿರುವ ಅವಶ್ಯಕತೆ ಏನಿಲ್ಲ. ಅದೇನು ಅಂತ ನೇರವಾಗಿ ಕೇಳಿ. ಅದು ನಾನು ದೀಪ. ನನ್ನ ಹೃದಯದಲ್ಲಿ ಪುಟ ತೇಳುವ ಆತರದ ವೇದನೆಗಳಿಗೆ ತಾಳಲಾರದೆ ಒಮ್ಮಿಂದೊಮ್ಮೆ ಆ ಕೋಟಿಗೆ ತಪ್ಪಿ ಸುಳಿ ಸುತ್ತಿ ಭಯ ಎನ್ನುವುದು ನನ್ನೊಳಗೆ ಕಾಡುತ್ತಿದೆಯಲ್ಲ ದೀಪ. ಅಯ್ಯೋ ಚಪ್ಪ, ಗಂಡ್ಸಾಗಿ ನೀವಿಷ್ಟೊಂದು ಎದುರ್ಕೋಬೇಕು. ನೋಡಿ, ಅದೇನು ಅಂತ ಧೈರ್ಯವಾಗಿ ಕೇಳಿ. ಅದು ನಿನ್ನ ಹೃದಯಗಳಿಗೆ ಸ್ವಲ್ಪ ಜಾಗ ಕೊಟ್ಟರೆ ಚಿಕ್ಕ ಗಡುಸನ್ನು ಕಟ್ಟಿಕೊಂಡು ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತೇನೆ. ನಾನು ನನ್ನ ಮನಸಾರೆ ಇಷ್ಟಪಟ್ಟಿದ್ದೇನೆ. ಅದು ಹೇಗೋ ಏನು, ನಿಮ್ಮನ್ನು ನೋಡಿದ ಆ ಕ್ಷಣದಿಂದ ನನ್ನ ಹೃದಯ ಹಾಗೆನಿಸಿದೆ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ದೀಪ? ಓ, ಇವ್ರು ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ಜೀವನ ಕಣ್ಣೀರಿನ ಕಥೆ ಆಗ್ತಿತ್ತು. ನನ್ನ ಪಾಲಿನ ದೇವರು ಇವರು ಪ್ರೀತಿಸೋದ್ರಲ್ಲಿ ತಪ್ಪೇನಿದೆ? ತೇಜು, ಅಂದಾಗೆ ದೀಪ, ನೀನು ನನಗೆ ಬೇಕು. ನಿನಗಾಗಿ ನಾನು ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ. ನನ್ನನ್ನು ನಂಬು. ಅಂದಾಗೆ ನಿಮ್ಮ ಇಷ್ಟ ಏನಿದೆ ಎಂದು ಹೇಳಿಲ್ಲವಲ್ಲ? ತೇಜು, ಈ ನಿಮ್ಮ ಮುದ್ದು ಮನಸ್ಸು ನನಗೆ ತುಂಬಾ ಸಂತೋಷವಾಗಿದೆ. ನನಗೂ ನಿಮ್ಮ ಮೇಲೆ ಇಷ್ಟ ಆಗಿದೆ. ಆದರೆ ಒಂದು ಮಾತು ನೋಡು, ನಮ್ದು ಪ್ರೀತಿ ವಿಚಾರ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಣ್ಣನಿಗೆ ಹೇಳೋಣ. ಆಯ್ತಾ ತೇಜು? I love you, ದೀಪ. I love you. I love you too, ತೇಜು. ಬಾಗಿಲ ತೆರೆಯುವ ಬೀಗದ ಕೈ, ಬೀಗದ ಕೈ, ಬೀಗದ ಕೈ.
ಐ ಲವ್ ಯು ಟು. ಆದರೆ ನನ್ನೊಂದು ಕಂಡೀಷನ್. ಗೊತ್ತು ದೀಪ, ನಿನ್ನಿಷ್ಟದಂತೆ ನಡೆಯುತ್ತೇನೆ. ಇನ್ನೇಕೆ ತಡ? ನಾಗಲೋಕದಲ್ಲಿರುವ ನಾಗರಿಯಂತೆ ವರ್ತಿಸುವಾಸನಿಲ್ಲ, ಇಲ್ಲವೇ? ಹೌದು ತೇಜಸ್,